ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸ್ನೇಹಿತರೆ, ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ಇನ್ನೊಂದು ದೊಡ್ಡ ಸುದ್ದಿ ಹೊರಬಂದಿದೆ. DRDO ಅಂದರೆ ನಮ್ಮ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅವರು ಒಂದು ಮಹತ್ವದ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಭಾರತದ ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್ ಕಾರ್ಯಕ್ರಮ. ಇದು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಿಂತ ಎಷ್ಟೋ ವೇಗವಾಗಿ ಮುಂದುವರಿಯುತ್ತಿದೆ ಅಂತ ಸ್ವತಃ DRDO ಮುಖ್ಯಸ್ಥರೇ ಹೇಳಿದ್ದಾರೆ. ಇತ್ತೀಚೆಗೆ ನಡೆದ ANI ನ್ಯಾಷನಲ್ ಸೆಕ್ಯೂರಿಟಿ ಸಮ್ಮಿಟ್ 2.0ನಲ್ಲಿ DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ರವರು ಮಾತನಾಡಿದ್ದಾರೆ. ಅವರ ಪ್ರಕಾರ ಭಾರತದ ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್, ಇದನ್ನು ಲಾಂಗ್ ರೇಂಜ್ ಆಂಟಿಶಿಪ್ ಮಿಸೈಲ್ ಅಥವಾ LRASHM ಅಂತ ಕೂಡ ಕರೆಯಲಾಗುತ್ತದೆ. ಈ ಮಿಸೈಲ್ ತನ್ನ ಮೊದಲ ಡೆವಲಪ್ಮೆಂಟ್ ಟ್ರಯಲ್ಸ್ಗೆ ತುಂಬ ಹತ್ತಿರ ಬಂದಿದೆ. ಬಹಳ ಬೇಗ ಈ ಟೆಸ್ಟ್ ನಡೆಯಲಿದೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಒಂದು ಮುಖ್ಯ ಪ್ರಶ್ನೆ, ಗ್ಲೈಡ್ ಮಿಸೈಲ್ ಮತ್ತು ಕ್ರೂಸ್ ಮಿಸೈಲ್ ಎರಡು ಹೈಪರ್ಸಾನಿಕ್ ಆಗಿದ್ದರೂ ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ. ಸ್ನೇಹಿತರೆ, ಮೊದಲು ಗ್ಲೈಡ್ ಮಿಸೈಲ್ನ ಬಗ್ಗೆ ಮಾತನಾಡೋಣ. ಈ ಮಿಸೈಲ್ ಒಂದು 2 ಸ್ಟೇಜ್ ಸಾಲಿಡ್ ರಾಕೆಟ್ ಮೋಟಾರನ್ನು ಉಪಯೋಗಿಸುತ್ತದೆ. ಅಂದರೆ ಮೊದಲು ರಾಕೆಟ್ ಅದನ್ನು ಅತ್ಯಂತ ಎತ್ತರಕ್ಕೆ ಮತ್ತು ಅಗಾಧ ವೇಗಕ್ಕೆ ಮ್ಯಾಕ್ 10 ವೇಗಕ್ಕೆ ತೆಗೆದುಕೊಂಡು ಹೋಗುತ್ತದೆ. ನಂತರ ರಾಕೆಟ್ ಬೇರ್ಪಟ್ಟ ಮೇಲೆ ಆ ಗ್ಲೈಡ್ ವೆಹಿಕಲ್ ಯಾವುದೇ ಇಂಜಿನ್ನ ಸಹಾಯವಿಲ್ಲದೆ ಮೇಲ್ಭಾಗದ ಅಟ್ಮಾಸ್ಫಿಯರ್ನಲ್ಲಿ ಸ್ಕಿಪ್ ಮಾಡುತ್ತಾ ಕೋಸ್ಟ್ ಮಾಡುತ್ತಾ ಟಾರ್ಗೆಟನ್ನು ತಲುಪುತ್ತೆ. ಒಂದು ರೀತಿ ಕಲ್ಲನ್ನು ನೀರಿನ ಮೇಲೆ ಎಸೆದಾಗ ಅದು ಮೇಲೆ ಮೇಲೆ ಬೌನ್ಸ್ ಆಗುವ ಹಾಗೆ. ಆದರೆ ಇಲ್ಲಿ ಅದು ಮಿಸೈಲ್ ಆಗಿರುತ್ತದೆ. ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಬೇರೆ ರೀತಿ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಅದಕ್ಕೆ ಸ್ಕ್ರಾಮ್ಜೆಟ್ ಅಂತ ಒಂದು ಏರ್ ಬ್ರೀತಿಂಗ್ ಇಂಜಿನ್ ಇರುತ್ತದೆ. ಅದು ಇಡೀ ಹಾರಾಟದ ಉದ್ದಕ್ಕೂ ಗಾಳಿಯನ್ನೇ ಉಪಯೋಗಿಸಿ ಪ್ರಚಂಡ ವೇಗವನ್ನು ಕಾಯ್ದುಕೊಳ್ಳುತ್ತದೆ. ಇದು ಇಂಜಿನಿಯರಿಂಗ್ ದೃಷ್ಟಿಕೋನದಲ್ಲಿ ಎಷ್ಟು ಕಠಿಣ ಅಂದರೆ ಜಗತ್ತಿನ ಬಹಳ ಕಡಿಮೆ ದೇಶಗಳು ಇದನ್ನು ಸಾಧಿಸಿದ್ದಾರೆ. ಅದಕ್ಕೆ ಗ್ಲೈಡ್ ಮಿಸೈಲ್ ಈಗ ಮುಂದಿದೆ. ಆದರೆ ಸ್ನೇಹಿತರೆ, ಗ್ಲೈಡ್ ಮಿಸೈಲ್ ಅಂದ ಮಾತ್ರಕ್ಕೆ ಅದು ಸುಲಭ ಅಂತ ತಿಳ್ಕೋಬೇಡಿ. ಅದರ ಅನ್ಪವರ್ಡ್ ಗ್ಲೈಡ್ ಫೇಸ್ ಅಂದರೆ ಇಂಜಿನ್ ಇಲ್ಲದ ಆ ಹಾರಾಟದ ಹಂತ, ಇದು ತುಂಬ ಸಂಕೀರ್ಣವಾದ ಅಚೀವ್ಮೆಂಟ್. ಆ ಗ್ಲೈಡ್ ವೆಹಿಕಲ್ ಮೇಲ್ಭಾಗದ ಅಟ್ಮಾಸ್ಫಿಯರ್ನಲ್ಲಿ ಮ್ಯಾಕ್ 5 ವೇಗದಲ್ಲಿ, ಅಂದರೆ ಶಬ್ದಕ್ಕಿಂತ ವೇಗದ 5 ಪಟ್ಟು ಚಲಿಸುವಾಗ ಅದು ಅಗಾಧ ಏರೋಡೈನಾಮಿಕ್ ಫ್ರಿಕ್ಷನನ್ನು ಎದುರಿಸಬೇಕಾಗುತ್ತದೆ. ತಾಪಮಾನ 2000 ಡಿಗ್ರಿ ಸೆಲ್ಸಿಯಸ್ನವರೆಗೂ ಏರಬಹುದು. ಅದನ್ನು ತಡೆದುಕೊಳ್ಳಲು DRDO ಅತ್ಯಾಧುನಿಕ ಹೀಟ್ ರೆಸಿಸ್ಟೆಂಟ್ ಮೆಟೀರಿಯಲ್ಸ್, ಸ್ಥಿರ ಏರೋಡೈನಾಮಿಕ್ಸ್ ಮತ್ತು ಸ್ವದೇಶಿ ಏವಿಯಾನಿಕ್ಸ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ನಿಜಕ್ಕೂ ದೊಡ್ಡ ಬ್ರೇಕ್ ಥ್ರೂ. DRDOದ ಈ ತಂತ್ರ ಏಕೆ ಬುದ್ಧಿವಂತ ನಿರ್ಧಾರ ಅಂತ ನೀವು ಕೇಳಬಹುದು. ಕಾರಣ ಸರಳ. ಗ್ಲೈಡ್ ಮಿಸೈಲ್ ಮೊದಲು ಪೂರ್ಣವಾಗಿ ಸಿದ್ಧಪಡಿಸುವ ಮೂಲಕ ಭಾರತದ ಸೇನೆಗೆ ಒಂದು ಪವರ್ಫುಲ್ ಹೈಪರ್ಸಾನಿಕ್ ಕೇಪಬಿಲಿಟಿ ಬೇಗನೆ ಸಿಗಲಿದೆ. ಅದೇ ಸಮಯದಲ್ಲಿ ಸೈಂಟಿಸ್ಟ್ಗಳು ನಿಧಾನಕ್ಕೆ ಸ್ಕ್ರಾಮ್ಜೆಟ್ ಟೆಕ್ನಾಲಜಿಯನ್ನು ಮತ್ತಷ್ಟು ಪರಿಷ್ಕರಿಸಬಹುದು. ಇದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಗ್ಮೆಟಿಕ್ ಅಪ್ರೋಚ್ ಆಗಿದೆ. ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು ಅಂತ ನೋಡಿ. ಸ್ನೇಹಿತರೆ, ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸನ್ನು ಸ್ಪೆಸಿಫಿಕಲಿ ವಿನ್ಯಾಸ ಮಾಡಿರೋದೇ ಇದಕ್ಕೆ. ಇವು ಆಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ಭೇದಿಸಲು. ಯಾಕಂದರೆ ಇವು ಬ್ಯಾಲಿಸ್ಟಿಕ್ ಮಿಸೈಲ್ನ ತರಹ ನೇರ ಮೇಲೆ ಹಾರಾಡುವುದಿಲ್ಲ. ಬದಲಿಗೆ ಲೋವರ್ ಟ್ರೆಜೆಕ್ಟರಿ ಇಟ್ಕೊಂಡು ಎವಾಸಿವ್ ಮ್ಯಾನ್ಯೂವರ್ಸ್ಗಳನ್ನು ಮಾಡುತ್ತಾ ತಮ್ಮ ಗುರಿಯನ್ನು ತಲುಪುತ್ತವೆ. ಶತ್ರು ದೇಶಗಳ ಗ್ರೌಂಡ್ ಮತ್ತು ಶಿಪ್ ಬೇಸ್ಡ್ ರೆಡಾರ್ಸ್ಗಳಿಗೆ ಇದನ್ನು ಟ್ರ್ಯಾಕ್ ಮಾಡುವುದು ಅತ್ಯಂತ ಕಷ್ಟ.
ಇಂಟರ್ಸೆಪ್ಟ್ ಮಾಡುವುದು ಇನ್ನೂ ಕಷ್ಟ. ಇದು ಒಮ್ಮೆಲೆ ಆದ ಸಾಧನೆ ಅಲ್ಲ ಸ್ನೇಹಿತರೆ. ಭಾರತ ನವೆಂಬರ್ 2024ರಲ್ಲಿ ಒಂದು ಹಿಸ್ಟಾರಿಕ್ ಲಾಂಗ್ ರೇಂಜ್ ಹೈಪರ್ಸಾನಿಕ್ ಫ್ಲೈಟ್ ಟ್ರಯಲ್ ಅನ್ನು ನಡೆಸಿತ್ತು. ಅದಕ್ಕೂ ಮೊದಲು 2020ರಲ್ಲಿ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ HSTDV ಯಶಸ್ವಿಯಾಗಿ ಟೆಸ್ಟ್ ಮಾಡಲಾಗಿತ್ತು. ಆ ತಳಹದಿಯ ಮೇಲೆ ಈಗ ಈ ಹೊಸ ಗ್ಲೈಡ್ ಮಿಸೈಲ್ ಸಿದ್ಧವಾಗುತ್ತಿದೆ. ಈ ಮಿಸೈಲ್ ಒಮ್ಮೆ ಆಪರೇಷನಲ್ ಆದರೆ ಶತ್ರು ದೇಶಗಳ ರಿಯಾಕ್ಷನ್ ಟೈಮ್ ಗಣನೀಯವಾಗಿ ಕಡಿಮೆ ಆಗುತ್ತದೆ. ಅದೇ ಸಮಯದಲ್ಲಿ ಭಾರತ, ಅಮೆರಿಕ, ರಷ್ಯಾ ಮತ್ತು ಚೀನಾ ತರಹದ ಅಡ್ವಾನ್ಸ್ಡ್ ಹೈಪರ್ಸಾನಿಕ್ ವೆಪನ್ಸ್ಗಳನ್ನು ಹೊಂದಿರುವ ಆಯ್ದ ರಾಷ್ಟ್ರಗಳ ಸಾಲಿನಲ್ಲಿ ಮತ್ತಷ್ಟು ಗಟ್ಟಿಯಾಗಿ ನಿಲ್ಲುತ್ತೆ. ಭಾರತ ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ, ಕೃತಿಯಲ್ಲೂ ಮುಂದೆ ಸಾಗುತ್ತಿದೆ. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.